ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ನಿಂಬೆಹಣ್ಣನ್ನ ಯೂಸ್ ಮಾಡ್ಕೊಂಬಿಟ್ಟು ಅದರ ಸಿಪ್ಪೆನ ಬಿಸಾಕ್ತೀವಿ. ಅದ್ರ ಬದಲು ನಾವು ಹೀಗೆ ಮಾಡಿಕೊಂಡ್ರೆ ತುಂಬ ನಮಗೆ ಯೂಸ್ ಆಗುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಪಾತ್ರೆಗೆ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ. 1-2 ಲೋಟ ನೀರಷ್ಟು ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ನಾವೇನು ಸ್ಟೋರ್ ಮಾಡಿಟ್ಕೊಂಡಿದ್ದೀವಲ್ಲ ನಿಂಬೆಹಣ್ಣಿನ ಸಿಪ್ಪೆನ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕೋಬಿಟ್ಟು ನಿಮ್ಮ ಹತ್ರ ಯಾವುದಿರುತ್ತಲ್ಲ ಪಾತ್ರೆ ತೊಳೆಯೋ ಸೋಪು ಅದನ್ನ ಹೆರೆದ್ಬಿಟ್ಟು ಒಂದು ಚಮಚ ಹಾಕ್ಕೊಳ್ಳಿ. ಅದು ಹಾಕೊಂಡ ನಂತರ ಇವಾಗ ನೋಡಿ ಒಂದು ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಒಂದು ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾನು ಈನೋ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಅಡುಗೆ ಸೋಡಾ ಇದ್ದರೆ ಅಡುಗೆ ಸೋಡಾನು ಹಾಕೋಬೋದು. ಇವಾಗ ನೋಡಿ ಇದೆಷ್ಟು ಚೆನ್ನಾಗಿ ನೊರೆ ಅನ್ನೋದು ಬಂತು. ಇವಾಗ ಇದು ರೆಡಿಯಾಗಿದೆ. ಕೆಳಗೆ ಇಳಿಸ್ಕೊಂಬಿಟ್ಟು ಇದಕ್ಕೆ 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. 1 ಲೀಟ್ರಷ್ಟು ಮಾಡ್ಕೊಳ್ಳಿ. ಇದನ್ನು ಇದ್ರೊಳಗಡೆ ಇರುವಂಥ ನಿಂಬೆಹಣ್ಣಿನ ಸಿಪ್ಪೆನ ಚೆನ್ನಾಗಿ ಕೈಯಲ್ಲಿ ಹಿಂಡಿಬಿಟ್ಟು, ಇದು ತಣ್ಣಗಾಗಿರುತ್ತಲ್ಲ, ನೀವು ಕೈಯಿಂದಲೇ ಈ ಸಿಪ್ಪೆನ ತಕ್ಕೊಬಿಟ್ಟು ಹಿಂಡ್ಕೊಳ್ಳಿ. ಹಾಗೆ ಇದನ್ನು ಇವಾಗ ಒಂದು ಬೌಲಿಗೆ ಶೋಧಿಸ್ಕೊಂಡು ಇದನ್ನ ಯಾವುದಾದ್ರೂ ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇದ್ದರೆ ಸ್ಪ್ರೇ ಬಾಟಲಲ್ಲಾದರೂ ಹಾಕಿಟ್ಕೋಬೋದು. ವಾಟರ್ ಬಾಟಲಲ್ಲಾದರೂ ಹಾಕ್ಕೊಂಡು ಇಟ್ಕೋಬೋದು. ನಿಮ್ಮ ಹತ್ರ ಇರೋರು ಸ್ಪ್ರೇ ಬಾಟಲಲ್ಲೇ ಹಾಕ್ಕೊಳ್ಳಿ. ನನ್ನ ಹತ್ರ ಡೆಟಾಲಿಂದು ಒಂದು ಬಾಟಲ್ ಇತ್ತು, ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದರಲ್ಲೂ ನೀವು ವಾಟರ್ ಬಾಟಲಲ್ಲಿ ಹಾಕಿ ತೋರಿಸ್ತೀನಿ ನೋಡಿ. ಈ ಥರ ಹೋಲ್ಸ್ ಮಾಡಿಬಿಟ್ಟು ಇಟ್ಕೊಳ್ಳಿ. ಹಾಗೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತಲೂ ತೋರಿಸ್ತೀನಿ ಬನ್ನಿ. ಇವಾಗ ನಾವು ಅಡುಗೆ ಮಾಡಿಬಿಟ್ಟು ಲಾಸ್ಟ್ ಎಲ್ಲ ಗಲೀಜಾಗಿರುತ್ತೆ ಗ್ಯಾಸ್ ಸ್ಟವ್. ಅದ್ರ ಮೇಲೆ ನಾವು ಇವಾಗ ಸ್ವಲ್ಪ ಲಿಕ್ವಿಡನ್ನು ಹಾಕ್ಕೊಬಿಟ್ಟು ಪಾತ್ರೆ ತೊಳೆಯೋ ಸೋಪಿಂದ ಕ್ಲೀನಾಗಿ ಉಜ್ಕೊಂಬಿಟ್ರೆ ಎಲ್ಲ ಕ್ಲೀನ್ ಆಗುತ್ತೆ. ಹಾಗೆ ಕ್ಲೀನಾಗಿ ಉಜ್ಜಾದಮೇಲೆ ಒಂದು ಬಟ್ಟೆ ತಗೊಂಡು ಅದನ್ನು ಒದ್ದೆ ಬಟ್ಟೆ ಮಾಡ್ಕೊಂಡು ಚೆನ್ನಾಗಿ ಉಜ್ಜಿ. ಇವಾಗ ನೋಡಿ ಕ್ಲೀನ್ ಆಯಿತು. ಹಾಗೆ ನಾವು ಸೇಲ್ಫ್ ಕಲ್ಲು ಅಡುಗೆ ಮಾಡಾದ್ಮೇಲೆ ಗಲೀಜಾಗುತ್ತೆ. ಅಂಥ ಟೈಮಲ್ಲಿ ನಾವು ಇದನ್ನು ಸ್ಪ್ರೇ ಮಾಡ್ಕೊಬಿಟ್ಟು ಚೆನ್ನಾಗಿ ಉಜ್ಕೊಂಬಿಟ್ರೆ ಅಲ್ಲಿ ಕೂಡ ಸಣ್ಣ ಸಣ್ಣ ಇರುವೆಗಳು, ಪಲ್ಲಿ, ಹುಳುಗಳು ಏನೂ ಓಡಾಡೋದಿಲ್ಲ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ಪಾತ್ರೆ ತೊಳೆಯೋಕ್ಕೆ ನಾನು ಈ ಲಿಕ್ವಿಡನ್ನ ಯೂಸ್ ಮಾಡ್ಕೋಬೋದು. ಸ್ವಲ್ಪ ನೀರನ್ನು ಅದೇ ಲಿಕ್ವಿಡನ್ನು ಹಾಕಿಬಿಟ್ಟು ಒಂದು ಟಪ್ ಒಳಗೆ ಇವಾಗ ಪಾತ್ರೆನ ಕ್ಲೀನಾಗಿ ಉಜ್ಜಿ ತೋರಿಸ್ತೀನಿ ನೋಡಿ. ನೊರೆ ಏನು ಬರಲ್ಲ, ಬಟ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ಹಾಗೆ ಈ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಇವಾಗ ನೋಡಿ ತೊಳೆದ್ಬಿಟ್ಟು ತೋರಿಸ್ತೀನಿ ಯಾವ ಥರ ಕ್ಲೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದು. ಹಾಗೆ ನಾವು ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ರಾತ್ರಿ ಮಲಗುವಾಗ ಒಂದು ಸಲ ಈ ಥರ ಸ್ಪ್ರೇ ಮಾಡಿಬಿಟ್ಟು ಲಿಕ್ವಿಡನ್ನ ಕ್ಲೀನಾಗಿ ಸಿಂಕನ್ನು ತೊಳೆದ್ರೆ ಅದರಲ್ಲಿ ಯಾವುದೇ ಬ್ಯಾಡ್ ಸ್ಮೆಲ್ ಆಗಲಿ, ಸಣ್ಣ ಸಣ್ಣ ಹುಳುಗಳಾಗಲಿ ಏನು ಬರೋದಿಲ್ಲ. ಟ್ರೈ ಮಾಡಿ ನೋಡಿ. ನಿಮ್ಮ ಸಿಂಕ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಹಾಗೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಬಾಯ್, ಟೇಕ್ ಕೇರ್.